ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಅವಧಿಯಲ್ಲಿ ತ್ರಿಭುಜದ ಬಹಿರ್ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಎಂಬುದನ್ನು ಅನಿಮೇಷನ್ ಮೂಲಕ ತಿಳಿಯೋಣ. ಈ ಅನಿಮೇಷನನ್ನು ಹೇಗೆ ಮಾಡುವುದು ಅಂತ ಇವತ್ತಿನ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವೊಂದು ತ್ರಿಭುಜವನ್ನು ರಚನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನೊಂದು ಲೈನನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇಲ್ಲೊಂದು ಸ್ಟ್ರೈಟ್ ಲೈನನ್ನು ನಾನು ಡ್ರಾ ಮಾಡಿದ್ದೀನಿ. ಅದರ ನೆಕ್ಸ್ಟು ಒಂದು ತ್ರಿಭುಜವನ್ನು ನಾನು ತೆಗೆದುಕೊಳ್ಬೇಕಾಗತ್ತೆ. ನಾನು ಒಂದು ಪಾಲಿಗಾನ್ ಅಂತ ತಗೊಳ್ತೀನಿ. ರೆಗ್ಯುಲರ್ ಪಾಲಿಗಾನ್ ಬೇಡ, ಜಸ್ಟ್ ಪಾಲಿಗಾನ್ ಅಂತ ತಗೊಳ್ಳಿ. ಎ ಬಿ ಮೇಲೆ ಕ್ಲಿಕ್ ಮಾಡಿ ಸಿ ಬಿಂದುವನ್ನು ಗುರುತಿಸಿ ಪುನಃ ಅದನ್ನು ಎ ಬಿಂದುವಿಗೆ ಸೇರಿಸಿ. ಸೊ ಇಲ್ಲಿ ಎಸ್ಕೇಪ್ ಬಟನನ್ನು ಕೊಟ್ಟಾಗ, ಅಂದರೆ ನೋಡಿ ಇಲ್ಲಿ ಮೂವ್ ಟೂಲ್ ಆ್ಯಕ್ಟಿವೇಟ್ ಆದಾಗ ತ್ರಿಭುಜವನ್ನು ನೀವು ಯಾವ ಆಕಾರಕ್ಕೆ ಬೇಕೋ ಆ ಆಕಾರದಲ್ಲಿ ಇಟ್ಕೊಳ್ಬಹುದು. ಇವಾಗ ನಾವು ಕೋನಗಳನ್ನು ಗುರುತು ಮಾಡಿಕೊಳ್ಳೋಣ. ಅದಕ್ಕಾಗಿ ನಾನು ಸರ್ಕಲ್, ಸೆಂಟರ್ ಆ್ಯಂಡ್ ರೇಡಿಯಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎ ಮೇಲೆ ಕ್ಲಿಕ್ ಮಾಡಿ, ನಂತರ ಅದು ರೇಡಿಯಸ್ ಕೇಳುತ್ತೆ. ರೇಡಿಯಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡಿ, 1, 1.5, 2. ನಿಮ್ಮ ತ್ರಿಭುಜದ ಸೈಜನ್ನು ನೋಡಿಕೊಂಡು ನೀವು ಕೊಡಬೇಕಾಗತ್ತೆ. ನಾನಿಲ್ಲಿ 1.5 ಕೊಡ್ತಾ ಇದ್ದೀನಿ. ಓಕೆ ಅಂತ ಹೇಳಿ ನೆಕ್ಸ್ಟು ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಯೂ ಕೂಡ ನಾನು 1.5 ಎಷ್ಟು ತೊಗೊಂಡಿರ್ತೀರೋ 3 ಶೃಂಗಗಳಿಗೆ ಒಂದೇ ತ್ರಿಜ್ಯವನ್ನು ಕೊಡಿ. ನೆಕ್ಸ್ಟು ಪಾಯಿಂಟ್ ಸಿ ಮೇಲೆ 1.5 ರೇಡಿಯಸ್ನ ಒಂದು ವೃತ್ತವನ್ನು ನಾನು ರಚನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 3 ವೃತ್ತಗಳ ರಚನೆ ಆದವು. ಇವಾಗ ಈ ಕೋನವನ್ನು ನಾವು ಗುರುತು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಸರ್ಕ್ಯುಲರ್ ಸೆಕ್ಟರ್ನ ನಾವು ಚೂಸ್ ಮಾಡಬೇಕು. ಸರ್ಕ್ಯುಲರ್ ಸೆಕ್ಟರ್ನ ಚೂಸ್ ಮಾಡಿ, ಇಲ್ಲಿ ನೆನಪಿಡಿ ಯಾವಾಗಲೂ ಈ ಸೆಕ್ಟರ್ನ ಚೂಸ್ ಮಾಡಬೇಕಾದಾಗ ನಾವು ಆ್ಯಂಟಿ ಕ್ಲಾಕ್ ವೈಸೇ ಹೋಗಬೇಕಾಗತ್ತೆ. ಜಿಯೋಜಿಬ್ರಾದ ಇದೊಂದು ನಿಯಮ. ಇಲ್ಲಿ ಕೋನಗಳನ್ನು ಗುರುತು ಮಾಡಬೇಕು ಅಂದರೆ ನಾವು ಆ್ಯಂಟಿ ಕ್ಲಾಕ್ ವೈಸೇ ಹೋಗಬೇಕು. ಸೊ ನಾನು ಇಲ್ಲಿ ಎ ಬಿಂದುವಿನಲ್ಲಿ ಗುರುತು ಮಾಡಿ ನೆಕ್ಸ್ಟು ಈ ಪಾಯಿಂಟು, ನಂತರ ಈ ಪಾಯಿಂಟನ್ನು ಗುರುತು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸೆಕ್ಟರನ್ನು ನೀವು ಕಾಣಬಹುದು, ಸೆಕ್ಟರ್ ಮಾರ್ಕ್ ಮಾಡಿರೋದನ್ನು ನೀವು ಕಾಣಬಹುದು. ಹಾಗೆಯೇ ಶೃಂಗ ಬಿಯಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಬಿ, ನಂತರ ಇಲ್ಲೊಂದು ಸೆಕ್ಟರನ್ನು ನಾನು ಗುರುತಿಸಿದೆ. ಹಾಗೆಯೇ ಈ ಭಾಗದಲ್ಲಿ ನಾನು ಸೆಕ್ಟರನ್ನು ಗುರುತು ಮಾಡ್ಕೊಳ್ಬೇಕಾಗಿದೆ. ಸೊ ಪುನಃ ಮತ್ತೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ. ಹಾಗೆಯೇ ಸಿ ಬಿಂದುವಿನ ಮೇಲೂ ಕೂಡ ನಾನು ಈ ಕೋನವನ್ನು ಗುರುತು ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಮ್ಗೆ ಬೇಡವಾಗಿರೋದನ್ನೆಲ್ಲ ನಾವು ಹೈಡ್ ಮಾಡಬೇಕಾಗತ್ತೆ. ಸಿಂಪಲ್, ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಈ ವೃತ್ತದ ಸೂತ್ರ ನಮ್ಗೆ ಗೊತ್ತಿದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ಸಾಕು. ನಮ್ಮ ಸರ್ಕಲ್ಗಳೇನಾಗ್ತವೆ, ಹೈಡ್ ಆಗ್ತವೆ. ನಾವು ಮಾರ್ಕ್ ಮಾಡಿರುವಂಥ ಸೆಕ್ಟರ್ಗಳು ಮಾತ್ರ ಇಲ್ಲಿ ಕಾಣಿಸ್ಕೊಳ್ತವೆ. ಇವು ನೇಮ್ಸನ್ನು ನೀವು ತೆಗಿಬೇಕು ಅಂದರೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಶೋ ಲೇಬಲ್ ಅಂತ ಕೊಟ್ಟರೆ ಸಾಕು. ಆ ಎಲ್ಲ ಲೇಬಲ್ಸ್ಗಳೆಲ್ಲವೂ ಹೈಡ್ ಆಗುತ್ತೆ. ಶೋ ಲೇಬಲ್ ನೋಡಿ, ಈ ರೀತಿ ನಾನೆಲ್ಲ ಅವುಗಳನ್ನು ಹೈಡ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ಜಿ ಎಫ್ ಎಚ್ ಇವುಗಳು ಬೇಡ ಅಂತಂದರೆ ಇಲ್ಲಿಯೂ ಕೂಡ ನೀವು ಹೈಡ್ ಮಾಡ್ಬೋದು. ಎಚ್ ಇ ಡಿ ಇ ಆ್ಯಂಡ್ ಡಿ ಐ ಜೆ. ಸೊ ನನಗೆ ಎ ಬಿ ಸಿಗಳು ಮಾತ್ರ ಸಾಕು. ಯಾವುದನ್ನಾದರೂ ನೀವು ಮೂವ್ ಮಾಡಬೇಕು ಅಂದರೆ ಈ ಮೂವ್ ಟೂಲನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಎ ಅನ್ನು ಕಾಣುವ ಹಾಗೆ ಇಟ್ಕೊಳ್ತಾ ಇದ್ದೀನಿ, ಎ ಬಿ ಸಿ. ಸೊ ಇಲ್ಲಿ ಕೆ ಅಂತ ಒಂದು ನೇಮ್ ಉಳ್ಕೊಂಡಿದೆ. ಸೊ ಈ ಕೆ ಅನ್ನು ನಾನು ಶೋ ಲೇಬಲ್ ಅಂತ ಮಾಡ್ತಾಯಿದ್ದೀನಿ. ಹೈಡ್ ಆಯಿತು. ಇವಾಗ ಕಲರನ್ನು ನಾನು ಚೇಂಜ್ ಮಾಡಬೇಕು ಅಂದರೆ ಈ ಆರ್ಕ್ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಂತ ಹೋಗಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕಲರನ್ನು ಚೂಸ್ ಮಾಡಿ ಅದರ ಒಪಾಸಿಟಿಯನ್ನು ನೀವು ಹೆಚ್ಚಿಗೆ ಮಾಡ್ಬೋದು. ಅದನ್ನು ಪ್ರಿವ್ಯೂವಲ್ಲೇ ನೀವು ಕಾಣಬಹುದಾಗಿದೆ. ಓಕೆ, ಸೊ ಫೈನ್. ಸಿಯಲ್ಲಿ ನಾನು ಈ ಸೆಕ್ಟರನ್ನು ಕಲರ್ ಮಾಡ್ಕೊಂಡಿದ್ದಾಗಿದೆ. ಹಾಗೆಯೇ ಈ ಭಾಗದ ಸೆಕ್ಟರನ್ನು ಕೂಡ ನಾನು ಕಲರ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಕ್ ಮೇಲೆ ನಾನು ರೈಟ್ ಕ್ಲಿಕ್ ಮಾಡಿ, ಸೊ ಇನ್ ಕೇಸ್ ಇದು ಎಂಟೈರ್ ಟ್ರಯಾಂಗಲ್ ಈ ರೀತಿ ಆದರೆ ನೋಡಿ, ನಾವು ಒಪಾಸಿಟಿನ ಹೆಚ್ಚಿಗೆ ಮಾಡಿದಾಗ ಸಂಪೂರ್ಣವಾಗಿ ಆ ಟ್ರಯಾಂಗಲ್ ಅದೇ ಕಲರ್ನ ತಗೊಳುತ್ತೆ. ಸೊ ನೀವು ಅದನ್ನು ಸ್ವಲ್ಪ ಗಮನಿಸಬೇಕಿಲ್ಲಿ. ಅಂಡು ಮಾಡ್ಕೊಳ್ಬಹುದು. ಓಕೆ, ಸೊ ಇವಾಗ ಈ ಸೆಕ್ಟರ್ನ ನಾನು ಕಲರ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಈ
ಭಾಗ, ಈ ಕೋನದ ಅಳತೆಯನ್ನು ಇಲ್ಲಿಗೆ ಮೂವ್ ಮಾಡಬೇಕಾಗಿದೆ. ಅಂದರೆ ನನಗೆ ತೋರಿಸ್ಬೇಕಾಗಿರೋದೇನು, ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಅಂದರೆ ಈ ಕೋನ ಇಲ್ಲಿಗೆ ಬರಬೇಕು, ಈ ಕೋನ ಇಲ್ಲಿಗೆ ಬರಬೇಕು. ಹಾಗಾದರೆ ಅದನ್ನು ಯಾವ ರೀತಿ ಅದಕ್ಕೆ ಅನಿಮೇಷನ್ ಕೊಡಬಹುದು ಅನ್ನೋದನ್ನು ನಾವು ನೋಡೋಣ. ನಾವು ಮೊದಲು ಒಂದು ಸ್ಲೈಡರನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ನಂಬರ್ ಸ್ಲೈಡರನ್ನು ತೊಗೊಳ್ತಾ ಇದ್ದೀನಿ. ಸೊ ನಂಬರ್ ಸ್ಲೈಡರ್ ಇದೆ, ಅದು ಡಿಫಾಲ್ಟಾಗಿ ಐ ಅಂತ ಬಂದಿದೆ. ಇಲ್ಲಿ ನಾನು ಮಿನಿಮಮ್ 1 ಅಂತ ಕೊಡ್ತಾ ಇದ್ದೀನಿ. 1 to 2 1 to 2 ಇನ್ಕ್ರಿಮೆಂಟ್, ಅಂದರೆ ಪ್ರತಿ ಬಾರಿ ನೀವು ಚೇಂಜ್ ಮಾಡಿದಾಗ ಎಷ್ಟು ಚೇಂಜ್ ಆಗಬೇಕು ಅಂತ ನೀವು 0.01 ಅಥವಾ 0.001 ಕೂಡ ಕೊಡಬಹುದು. ಸೊ ಸ್ಲೈಡರ್ ಸಿದ್ಧವಾಯಿತು. ಈಗ ನಾನಿಲ್ಲಿ ಒಂದು ಕಮಾಂಡನ್ನು ಕೊಡಬೇಕಾಗತ್ತೆ. ಇನ್ಪುಟ್ ಬಾಕ್ಸಲ್ಲಿ ನೀವು ಅದನ್ನು ಟೈಪ್ ಮಾಡಬೇಕು. ಸೊ ಆ ಕಮಾಂಡ್ ಏನಪ್ಪ ಅಂತಂದರೆ, ಇಲ್ಲಿ ನೀವು ಡೈಲೇಟ್ ಅಂತ ಟೈಪ್ ಮಾಡಬೇಕು. DILATE, ಡೈಲೇಟ್ ಅಂತ ಟೈಪ್ ಮಾಡಿ ಬ್ರ್ಯಾಕೆಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬ್ರ್ಯಾಕೆಟ್ ಓಪನ್ ಮಾಡಿ, ಇವಾಗ ನನಗೇನು ಆಗಬೇಕಾಗಿದೆ, ಇಲ್ಲಿ ಎ ಪಾಯಿಂಟ್ ಅಂದರೆ ಈ ಕೋನ ಇಲ್ಲಿಗೆ ಶಿಫ್ಟ್ ಆಗಬೇಕು. ಸೊ ಆ ಕೋನದ ಹೆಸರೇನಿಲ್ಲಿ ಎ. ಇವಾಗ ನಾನಿಲ್ಲಿ ಕ್ಯಾಪಿಟಲ್ ಎ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಎ ಕಾಮಾ ಇಫ್ ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡಿ ಕಂಡೀಷನ್ ಹಾಕಿಲಿ ಇಫ್. ಇಲ್ಲಿ ನಾನು ಸ್ಲೈಡರಿನ ಮಿನಿಮಮ್ ವ್ಯಾಲ್ಯೂ 1 ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 2 ಅಂತ ತೊಗೊಂಡಿದ್ದೀನಿ. ಅದಕ್ಕಾಗಿ 1 ಇಸ್ ಲೆಸ್ ದ್ಯಾನ್, ಸ್ಲೈಡರ್ನ ಹೆಸರು ಐ ಆಗಿದೆ. ಸೊ ಐ ನೋಡಿ, ಇಲ್ಲಿ 1 ಇಸ್ ಲೆಸ್ ದ್ಯಾನ್ ಐ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. ಕಂಡೀಷನನ್ನು ನಾವಿಲ್ಲಿ ಹಾಕ್ತಾ ಇದ್ದೀವಿ. ಇಫ್ 1 ಇಸ್ ಲೆಸ್ ದ್ಯಾನ್ ಐ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ದೆನ್ ಕಾಮಾ 2 ಮೈನಸ್ ಐ, 2 ಮೈನಸ್ ಐ ಕಾಮಾ 0 ಅಂತ ಹಾಕಿದ ನಂತರ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ, ಬ್ರ್ಯಾಕೆಟ್ ಆಚೆ ಬಂದು ಮತ್ತೆ ಕಾಮಾ ಹಾಕಿ, ಆ ಪಾಯಿಂಟ್ ಎಲ್ಲಿಗೆ ಮೂವ್ ಆಗಬೇಕಾಗಿದೆ, ಇವಾಗ ಬಿಗೆ ಮೂವ್ ಆಗಬೇಕಾಗಿದೆ. ಹೀಗಾಗಿ ಕ್ಯಾಪಿಟಲ್ ಬಿ ಅನ್ನು ನಾನು ಟೈಪ್ ಮಾಡಿ ಎಂಟರ್ ಅಂತ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 2 ಬ್ರ್ಯಾಕೆಟ್ಸನ್ನು ನಾನು ಓಪನ್ ಮಾಡಿದ್ದೆ, ಹಾಗೆಯೇ 2 ಬ್ರ್ಯಾಕೆಟ್ಗಳಿಲ್ಲಿ ಕ್ಲೋಸ್ ಆಗಿದೆ. ಇವಾಗ ನಾನು ಎಂಟರ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಎ ಡ್ಯಾಶ್ ಆಗಿರೋದು ನೀವು ಕಾಣ್ಬೋದು. ಇಲ್ಲಿ ಅದನ್ನು ನೀವು ಗುರುತಿಸಬೇಕು ಅಂದರೆ ಇಲ್ಲಿ ಈಗಾಗಲೇ ಅದು ಬಂದು ಮರ್ಜ್ ಆಗಿದೆ. ನಾನು ಎಸ್ಕೇಪ್ ಬಟನನ್ನು ನಿಮ್ಮ ಕೀಬೋರ್ಡಲ್ಲಿ ಕೊಡಿ, ಅಥವಾ ಇಲ್ಲಿ ನೀವು ಮೂವ್ ಟೂಲನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಸ್ಲೈಡ್ರನ್ನು ನೀವು ಮೂವ್ ಮಾಡಿದಾಗ ಆ ಎ ಡ್ಯಾಶ್ ಪಾಯಿಂಟನ್ನು ನೀವು ಕಾಣ್ತೀರಾ. ಓಕೆ, ಸೊ ಈ ಎ ಡ್ಯಾಶ್ ಪಾಯಿಂಟನ್ನು ನೀವಿಲ್ಲಿ ನೋಡಬಹುದು. ನಂತರ ಇದಕ್ಕೆ ನಾವು ಒಂದು ವೆಕ್ಟರ್ ಕಂಡೀಷನನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ವೆಕ್ಟರ್ಗಾಗಿ ಲೈನ್ಸಿಗೆ ಹೋಗಿ ವೆಕ್ಟರ್ ಚೂಸ್ ಮಾಡಿ ಎ ಮತ್ತು ಎ ಡ್ಯಾಶನ್ನು ಜಾಯಿನ್ ಮಾಡಿ. ಆಗ ಈ ವೆಕ್ಟರ್ ವ್ಯಾಲ್ಯೂ ಯು ಅನ್ನು ನೀವಿಲ್ಲಿ ಕಾಣಬಹುದು. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ರಿಫ್ಲೆಕ್ಟ್ ಅಬೌಟ್ ಲೈನ್ ಆ ಮೆನ್ಯೂವನ್ನು ಚೂಸ್ ಮಾಡಿ ಟ್ರಾನ್ಸ್ಲೇಟ್ ಬೈ ವೆಕ್ಟರಿಗೆ ಹೋಗಿ. ಟ್ರಾನ್ಸ್ಲೇಟ್ ಬೈ ವೆಕ್ಟರ್ನ ಚೂಸ್ ಮಾಡಿ, ಇವಾಗ ಈ ಸೆಕ್ಟರು ಈ ವೆಕ್ಟರ್ ಜೊತೆ ಮೂವ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ತಕ್ಷಣ ಈ ವೆಕ್ಟರು ಈ ಸೆಕ್ಟರು ಈ ವೆಕ್ಟರ್ ಜೊತೆ ಇಲ್ಲಿ ಬಂತು. ಇವಾಗ ಮತ್ತೆ ನಾನು ಮೂವ್ ಟೂಲನ್ನು ಚೂಸ್ ಮಾಡಿಕೊಂಡೆ, ಅಂದರೆ ಎಸ್ಕೇಪ್ ಕೀಯನ್ನು ಒತ್ತಿ ಈ ಸ್ಲೈಡರನ್ನು ನಾನು ಇವಾಗ ಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಈ ಕೋನವನ್ನು ಎ ಕೋನವನ್ನು ಇಲ್ಲಿ ಬಾಹ್ಯ ಕೋನದಲ್ಲಿ ಇಡ್ಬೋದು. ಹಾಗೆಯೇ ಇವಾಗ ಸಿ ಕೋನವನ್ನು ಇಲ್ಲಿ ತರಬೇಕು ಅಂದರೆ ಮಿಡ್ ಪಾಯಿಂಟನ್ನು ಚೂಸ್ ಮಾಡಿ ಆ ಲೈನ್ ಇದ್ದು. ಸೊ ಈ ಎ ಪಾಯಿಂಟ್ ಮೇಲೆ ಹೋಗಿ ಮಿಡ್ ಪಾಯಿಂಟನ್ನು ಚೂಸ್ ಮಾಡಿ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೆ ಇಸ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಬಿ ಸಿ. ಮತ್ತೊಂದು ಇಲ್ಲಿ ನಾವು ಸ್ಲೈಡರನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಸ್ಲೈಡರ್, ಇವಾಗ ಆ್ಯಂಗಲ್ ಸ್ಲೈಡರನ್ನು ನಾವು ತೆಗೆದುಕೊಳ್ಬೇಕು. ಆ್ಯಂಗಲ್ ಸ್ಲೈಡರ್ ಆಲ್ಫಾ ಅಂತ ಡಿಫಾಲ್ಟಾಗಿ ಅದೇ ತೊಗೊಳುತ್ತೆ. ಇವಾಗ ನಾನು 0 to 180 ಅಂತ ಕೊಡ್ತಾ ಇದ್ದೀನಿ. 360 ಬೇಡ, ಸರ್ಕಲ್ ಆಗುತ್ತೆ. ಸೊ 180 ಅಂತ ಕೊಟ್ಟು ಓಕೆ, ಇನ್ಕ್ರಿಮೆಂಟ್ 1 ಇರಲಿ, ಓಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗಮನಿಸಬಹುದು, ನಮಗೆ ಎ ಕೋನವನ್ನು ಮೂವ್ ಮಾಡೋದಕ್ಕೆ ಸ್ಲೈಡರ್ ಐ ಇದೆ, ಸಿ ಕೋನವನ್ನು ಮೂವ್ ಮಾಡುವುದಕ್ಕಾಗಿ ಆಲ್ಫಾ ಸ್ಲೈಡರನ್ನು ನೀವಿಲ್ಲಿ ಕಾಣ್ಬೋದು.
ಈಗ ಈ ಕೋನ ಇಲ್ಲಿ ಮೂವ್ ಆಗಬೇಕು ಅಂದರೆ ನೋಡಿ, ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂಥ ಆಪ್ಷನ್ ರೊಟೇಟ್ ಅರೌಂಡ್ ಪಾಯಿಂಟ್. ಸೊ ರೊಟೇಟ್ ಅರೌಂಡ್ ಪಾಯಿಂಟನ್ನು ನಾನು ಚೂಸ್ ಮಾಡಿ ಏನಾಗಬೇಕಾಗಿದೆ, ಈ ಸೆಕ್ಟರು ಈ ಪಾಯಿಂಟ್ನ ಸುತ್ತಬೇಕು. ಹಾಗೆ ಎಷ್ಟು ಕೋನದಲ್ಲಿ ಸುತ್ತಬೇಕು ಅಂತ ಅದು ಕೇಳುತ್ತೆ. ಆವಾಗ ನೀವು ಈ ಸ್ಲೈಡರ್ ಎಷ್ಟು ಹೇಳುತ್ತೋ ಅಷ್ಟು ಅಂತ ನೀವು ಕೊಡಬೇಕು. ಹಾಗಾದರೆ ಸ್ಲೈಡರ್ನ ಹೆಸರೇನು? ಆಲ್ಫಾನ ಚೂಸ್ ಮಾಡಿ ಓಕೆ ಅಂತ ಕೊಡಿ. ಸೊ ಎಸ್ಕೇಪನ್ನು ಕೊಡ್ತಾ ಇದ್ದೀನಿ ಕೀಬೋರ್ಡಲ್ಲಿ. ಇವಾಗ ನಾನು ಈ ಆಲ್ಫಾ ಸ್ಲೈಡರನ್ನು ಮೂವ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಗಮನಿಸ್ಬೋದು ನೀವು. ಸೊ ಇಲ್ಲಿ ಬಹಿರ್ಕೋನವು ನೋಡಿ, ಇವಾಗ ಬಹಿರ್ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತ ಈ ರೀತಿ ನಾವು ಜಿಯೋಜಿಬ್ರಾದ ಮೂಲಕ ತೋರಿಸಬಹುದಾಗಿದೆ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.